ನಮಸ್ಕಾರ ರೈತ ಬಂದವರೇ. ಆ, ನಾನು ಸಾವಯವ ಕೃಷಿಕ ರಾಜೇಶ್ ತುಡ್ಬೇಕರ್ ಮತ್ತೊಂದು ನಿಮಗೆ ಹೊಸ ವಿಡಿಯೋ ತಂದಿದ್ದೀನಿ. ಇದು ನೋಡಿ ನಮ್ದು ರೌಂಡಿ ಬಿಟ್ಟಿದ್ದೆ ಅಂತ ಹೇಳಿದ್ದಲ್ಲ ನಿಮಗೆ ಮಷೀನಲ್ಲಿ. ಈ ರೀತಿ ಏನು ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಸಾಲ್ ಬಿಟ್ಟು ಸಾಲು ಹಾಕಿದ್ದೀನಿ ನಾನು. ಆಮೇಲೆ ನಾನು ಒಂದು OWC ಕಲ್ಚರ್ ಮಾಡ್ತಾ ಇದ್ದೀನಿ. ಇದು ಕಲ್ಚರ್ ಏನಂತಂದ್ರೆ 3 ದಿನ ಆಗ್ಬೇಕಿದು OWC ಕಲ್ಚರ್. ನಾವು ಇದರಲ್ಲಿ 2 ಪೌಚ್ ಇತ್ತದು, 2 ಪೌಚ್ ಹಾಕಿದೆ. ಹಾಕಿ ಅದಕ್ಕೆ 1 kg ಬೆಲ್ಲ ಹಾಕಿದೆ. ಹಾಕಿ ಈಗ ರೆಡಿ ಆಯ್ತದು. ನಾನೇನು ಮಾಡ್ತಿದ್ದೀನಿ ಅಂದರೆ ಹೊಸದೊಂದು ಕಲ್ಚರ್ ಮಾಡ್ತಾ ಇದ್ದೀನಿ. ಈ ಸಾವಯವ ಕೃಷಿ ಏನಂತಂದರೆ ಇದರಲ್ಲಿ ಹೊಸ ಹೊಸ ನಾವೇ ವಿಜ್ಞಾನ ಆಗೋದು ಇದರಲ್ಲಿ. ಈ ರಾಸಾಯನಿಕ ಕೃಷಿಯಲ್ಲಿ ಏನಾಗುತ್ತೆ ಅಂತಂದರೆ ಗೊಬ್ಬರ ಅಂಗಡಿಯವ್ರು ಏನು ಹೇಳ್ತಾರಲ್ಲ ಅದನ್ನ ಮಾಡ್ಬೇಕಾಗತ್ತೆ ನಾವು. ಇದರಲ್ಲಿ ನಾವೇ ಮಾಡ್ತೀವಿ ಅದೇ. ನೋಡಿ ನಾನು ಏನು ಮಾಡಿದ್ದೆ ಅಂತಂದರೆ ಇದೊಂದು ಕಲ್ಚರ್ ಇದೆ. ಪಂಚಗವ್ಯ, ಆಮೇಲೆ ಫಿಶ್ ಟಾನಿಕ್, ಆಮೇಲೆ ವನಸ್ಪತಿ, ಮತ್ತೆ ಸ್ವಲ್ಪ ಗೋಮೂತ್ರ, ಆಮೇಲೆ ಆಕಳ ಮಾಂಸ, ಇದೆಲ್ಲ ನಾನು ಏನು ಮಾಡಿದೆ ಅಂದರೆ ಮಿಕ್ಸ್ ಮಾಡಿದೆ. ಎಲ್ಲ ಮಿಕ್ಸ್ ಮಾಡಿದೆ. ಇದನ್ನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಕಲ್ಚರ್ ಇದರಲ್ಲಿ ಸುರ್ತಾ ಇದ್ದೀನಿ. ಇದೊಂದು ದೊಡ್ಡ ಟಾನಿಕ್ ಆಗಿಬಿಡುತ್ತೆ ಇದು. ಹರಿ ನೀರಲ್ಲಿ ನಾವು ಬಿಟ್ಬಿಡೋದು, ನೀರು ಹಾಸ್ತಾ ಇರ್ತೀವಲ್ಲ ಅದರಲ್ಲಿ ಬಿಟ್ಬಿಡೋದು. ಒಂದು 10 ಟಾನಿಕ್ ನೀವು ಹೊಲಕ್ಕೆ ಸ್ಪ್ರೇ ಮಾಡೋದು ಒಂದೇ, ಇದನ್ನ ನೀರಿಗೆ ಬಿಡೋದು ಒಂದೇ. ರೈತ ಬಂದವ್ರು ನಾವು ಏನು ಮಾಡ್ಬೇಕಂತಂದ್ರೆ ಸಾವಯವ ಕೃಷಿಯಲ್ಲಿ ನಾವು ಭೂಮಿನ ಶ್ರೀಮಂತ ಮಾಡ್ತಾ ಹೋಗ್ಬೇಕು. ಭೂಮಿ ನಾವು ಶ್ರೀಮಂತ ಮಾಡ್ತಾ ಹೋದ್ವು ಅಂತಂದ್ರೆ ಭೂಮಿ ನಮ್ಮನ್ನು ಶ್ರೀಮಂತ ಮಾಡುತ್ತೆ. ನೋಡಿ, ಇದನ್ನೇನು ಮಾಡೋದು ಅಂತಂದ್ರೆ ತಿರುಗಿಸ್ತಾ ಹೋಗ್ಬಿಡೋದು. ಡೈಲಿ 2 ಟೈಮ್ಸ್ ತಿರುಗಿಸ್ಬಿಟ್ಟು ಅಂತಂದ್ರೆ ಇದೊಂದು ನೋಡಿ, एकदम ವಾಸನೆ ಅಂತ ಸೂಪರ್ ಬರ್ತಾ ಇದೆ ಇದರಲ್ಲಿ. ಅಂದ್ರೆ ಇದು ಏನಾಯ್ತು ಅಂದ್ರೆ ನಮಗೆ OWC ಕಲ್ಚರ್ ಆಯ್ತು. ಇದು ಅಂದ್ರೆ ಡಿಕಂಪೋಸರ್ ಸಲುವಾಗಿ ಆಯ್ತು, ಮತ್ತೆ ಗ್ರೋತ್ ಪ್ರಮೋಟರ್ ಆಗಿನೂ ಕೆಲಸ ಮಾಡುತ್ತೆ. ಎಲ್ಲರೂ ಡ್ರಿಂಚಿಂಗ್ ಮಾಡ್ತಾರಲ್ಲ, ಡ್ರಿಂಚಿಂಗ್ ಮಾಡೋ ಬದಲು ಇದೇನಾಗುತ್ತೆ ಅಂದ್ರೆ ನೀರ್ ಜೊತೆ ನಾವು ಬಿಟ್ಬಿಟ್ಟು ಅಂತಂದ್ರೆ ಇದು ಹೋಗಿ ಭೂಮಿಯಲ್ಲೆಲ್ಲ ಸೇರಿ ನಮ್ಮ ಬೆಳೆಗೆ ಏನಾಗುತ್ತೆ ಅಂದ್ರೆ ಉತ್ತಮವಾದ ಒಂದು ಇಳುವರಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ